ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 25 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಭಾರತದ ಮೊದಲ ನಮೋ ಭಾರತ್ ರೈಲನ್ನು ಯಾವ ಕಾರಿಡಾರ್ನಲ್ಲಿ ಉದ್ಘಾಟಿಸಿದರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ದೆಹಲಿ ಗಾಜಿಯಾಬಾದ್ ಮೀರತ್ ಕಾರಿಡಾರ್ನಲ್ಲಿ ನಮೋ ಭಾರತ್ ರೈಲನ್ನು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉದ್ಘಾಟಿಸಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನಮೋ ಭಾರತ್ ಭಾರತದ ಮೊದಲ ಸೆಮಿ ಹೈ ಸ್ಪೀಡ್ ರೈಲು ಸೇವೆಯಾಗಿರುತ್ತದೆ. ಇದನ್ನು RRTS ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಎಂದು ಕೂಡ ಕರೆಯಲಾಗುತ್ತದೆ. ಸೊ ಇಲ್ಲಿ ಈ ರೈಲು ಗರಿಷ್ಠ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಕಾರ್ಯಾಚರಣೆ ಸಮಯದಲ್ಲಿ ಇದರ ವೇಗವು 160 ಕಿಲೋಮೀಟರ್ ಆಗಿರುತ್ತದೆ. ಸೊ ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಸೊ ಇದನ್ನು ಯಾವ ಕಾರಿಡಾರ್ನಲ್ಲಿ ಉದ್ಘಾಟಿಸಲಾಯಿತು ಅಂದರೆ ದೆಹಲಿ ಗಾಜಿಯಾಬಾದ್ ಮೀರತ್ ಕಾರಿಡಾರ್ನಲ್ಲಿ ನಮೋ ಭಾರತ್ ರೈಲನ್ನು ಉದ್ಘಾಟಿಸಲಾಗಿರುತ್ತದೆ. ಸೊ ಇಲ್ಲಿ ವಂದೇ ಭಾರತ್ ಮತ್ತು ನಮೋ ಭಾರತ್ ಇದು ಎರಡರ ಡಿಫ್ರೆನ್ಸ್ ಏನಾಗಿರುತ್ತದೆ ಅಂದರೆ, ವಂದೇ ಭಾರತ್ ರೈಲುಗಳು ದೂರದ ಪ್ರಯಾಣಕ್ಕಾಗಿ ಇಂಟರ್ಸಿಟಿ ಟ್ರಾವೆಲಿಂಗಾಗಿ ಬಳಸಬಹುದಾಗಿರುತ್ತದೆ. ಆದರೆ ನಮೋ ಭಾರತ್ ಇದು ಪ್ರಾದೇಶಿಕ ಸಂಪರ್ಕಕ್ಕಾಗಿ ಆಗಿರುತ್ತದೆ. ಉದಾಹರಣೆಗೆ ದೆಹಲಿಯಿಂದ ಮೀರತ್ವರೆಗೆ. ಸೊ ಇಲ್ಲಿ ಈ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಈ ರೈಲನ್ನು ಗುಜರಾತ್ನ ಸಾಂಗ್ಲಿ ಎಂಬಲ್ಲಿ ತಯಾರಿಸಲಾಗಿರುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಈ ಯೋಜನೆಯನ್ನು ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಜಾರಿಗೆ ತಂದಿರುತ್ತದೆ. ಇಲ್ಲಿ ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ರೈಲು ಚೆನ್ನೈ, ಬೆಂಗಳೂರು, ಮೈಸೂರು ನಡುವೆ ಸಂಚರಿಸುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ದಕ್ಷಿಣ ಭಾರತದ ಮೊದಲ ವಂದೇ ಭಾರತ್ ರೈಲು ಚೆನ್ನೈ, ಬೆಂಗಳೂರು, ಮೈಸೂರು ನಡುವೆ ಸಂಚರಿಸುತ್ತದೆ. ಸೊ ಇಲ್ಲಿ ಮಾಹಿತಿಗಳನ್ನು ಗಮನಿಸಿ. ಹಾಗೆ ಇಲ್ಲಿ ಒಂದು GK ಪಾಯಿಂಟನ್ನು ನೆನಪಿಟ್ಟುಕೊಳ್ಳಿ. ಭಾರತದ ಮೊದಲ RRTS ರೈಲಿನ ಹೆಸರೇನು ಎಂದರೆ ಅದು ನಮೋ ಭಾರತ್ ರೈಲು ಆಗಿರುತ್ತದೆ. ಇದನ್ನು ಈ ಹಿಂದೆ ರ್ಯಾಪಿಡ್ ಎಕ್ಸ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಸೊ ಈ ಮಾಹಿತಿ ಇಲ್ಲಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡಿ. 2026ರ ಸಾಲಿನಲ್ಲಿ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ಸ್ ಅವಾರ್ಡ್ನಲ್ಲಿ 6 ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಚಿತ್ರ ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರವು 6 ಪ್ರಶಸ್ತಿಗಳನ್ನು ಗೆದ್ದಿರುತ್ತದೆ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ಸ್ ಅವಾರ್ಡ್ನಲ್ಲಿ. ಸೊ ಇದರ ಬಗ್ಗೆ ಮಾಹಿತಿಯು, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರವು ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುತ್ತದೆ. ಹಾಗೆಯೇ ಅತ್ಯುತ್ತಮ ನಿರ್ದೇಶನ ಸೇರಿದಂತೆ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುತ್ತದೆ ಈ ಸಿನಿಮಾ. ಸೊ ಈ ಸಿನಿಮಾದ ಹೆಸರು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎನ್ನುವುದಾಗಿರುತ್ತದೆ. ಹಾಗೆಯೇ ಬಾಫ್ಟಾ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಯಾವ ಸಿನಿಮಾವು ಮೊದಲ ಭಾರತೀಯ ಸಿನಿಮಾ ಎಂಬ ಇತಿಹಾಸ ಬರೆದಿದೆ ಎಂದರೆ, ಮಣಿಪುರಿ ಭಾಷೆಯ ಬುಂಗ್ ಸಿನಿಮಾ ಅತ್ಯುತ್ತಮ ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ ವಿಭಾಗದಲ್ಲಿ ಬಾಫ್ಟಾ 2026ರ ಸಾಲಿನ ಬಾಫ್ಟಾ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದುಕೊಂಡಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಮಾರ್ಕ್ ರಫಾಲೋ ಅವರು ಪಡೆದುಕೊಂಡಿರುತ್ತಾರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಸಿನಿಮಾಕ್ಕಾಗಿ. ಹಾಗೆಯೇ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಎಮಾ ಸ್ಟೋನ್ ಅವರು ಪಡೆದುಕೊಂಡಿರುತ್ತಾರೆ. ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ತಂಡಕ್ಕೆ ನೀಡಿರುತ್ತಾರೆ. ಸೊ ಇಲ್ಲಿ ಈ ಬುಂಗ್ ಚಿತ್ರದ ನಿರ್ದೇಶಕಿ ಯಾರು ಎಂದರೆ ಲಕ್ಷ್ಮೀಪ್ರಿಯಾ ದೇವಿ ಆಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಬಾಫ್ಟಾ ಅವಾರ್ಡ್ನ ಪೂರ್ಣ ರೂಪ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಆರ್ಟ್ಸ್ ಆಗಿರುತ್ತದೆ. ಇಲ್ಲಿ ಈ ಬಾಫ್ಟಾ ಪ್ರಶಸ್ತಿಯನ್ನು ಗೆದ್ದ ಚಿತ್ರಗಳು ಆಸ್ಕರ್ ರೇಸ್ನಲ್ಲಿ ಮುಂದುವರಿಯುತ್ತದೆ. ಸೊ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2026ರ ಸಾಲಿನ ಚಳಿಗಾಲ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಗೇಮ್ಸ್ ಕ್ರೀಡಾಕೂಟವು ಯಾವ ದೇಶದಲ್ಲಿ ಆಯೋಜಿಸಲ್ಪಟ್ಟಿತು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಇಟಲಿ ದೇಶದಲ್ಲಿ ಮಿಲಾನ್ ಮತ್ತು ಕಾರ್ಡಿನಾ ಪ್ರದೇಶದಲ್ಲಿ ವಿಂಟರ್ ಒಲಿಂಪಿಕ್ಸ್ ಅನ್ನು ಆಡಲಾಯಿತು. 2026ರ ಸಾಲಿನದ್ದು. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ವಿಂಟರ್ ಒಲಿಂಪಿಕ್ಸ್ ಅನ್ನು 2026ರ ಸಾಲಿನಲ್ಲಿ ಫೆಬ್ರವರಿ 6ರಿಂದ ಫೆಬ್ರವರಿ 22ರವರೆಗೆ ನಡೆಸಲಾಯಿತು. ಎಲ್ಲಿ ಅಂದರೆ ಮಿಲಾನ್ ಮತ್ತು ಕಾರ್ಟಿನಾ ಡಿ ಅಫೋಜೋ ಎನ್ನುವ ಪ್ರದೇಶದಲ್ಲಿ ಅಥವಾ ನಗರದಲ್ಲಿ. ಇದು ಇಟಲಿ ದೇಶದಲ್ಲಿದೆ. ಇಲ್ಲಿ ನಡೆಸಲಾಯಿತು. ಸೊ ಇದರಲ್ಲಿ ಮೊದಲನೆಯ ಸ್ಥಾನವನ್ನು ಯಾರು ಪಡೆದುಕೊಂಡರು ಅಂದರೆ ನಾರ್ವೆ ದೇಶವು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ 2026ರ ಸಾಲಿನ ವಿಂಟರ್ ಒಲಿಂಪಿಕ್ಸ್ ಇದು 25ನೇ ಸಾಲಿನ ವಿಂಟರ್ ಒಲಿಂಪಿಕ್ಸ್ ಆಗಿರುತ್ತದೆ. ಇದರ ಲಾಂಛನ ಏನಾಗಿದೆ ಅಂದರೆ ಟೀನಾ ಮತ್ತು ಮೀಲೋ ಎಂಬ ಹೆಸರಿನ 2 ಎರ್ಮೈನ್ಗಳು ಆಗಿರುತ್ತದೆ ಇದರ ಲಾಂಛನ. ಸೊ ಈ ಬಾರಿ 2026ರ ಸಾಲಿನ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಸ್ಕೀ ಮೌಂಟೇನಿಯರಿಂಗ್ ಎಂಬ ಹೊಸ ಕ್ರೀಡೆಯನ್ನು ಸೇರಿಸಲಾಯಿತು ವಿಂಟರ್ಸ್ ಗೇಮ್ಸ್ಗೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಬಗ್ಗೆ ಮಾಹಿತಿ. ಇದರ ಕೇಂದ್ರ ಕಚೇರಿ ಲೌಸನ್ನೆ, ಸ್ವಿಟ್ಜರ್ಲೆಂಡ್ನಲ್ಲಿದೆ. ಇದರ ಅಧ್ಯಕ್ಷರು ಥಾಮಸ್ ಬಾಚ್ ಆಗಿರುತ್ತಾರೆ. ಹಾಗೆ ಇಲ್ಲಿ ಒಂದು GK ಪಾಯಿಂಟ್ಸ್ ಅನ್ನು ನೆನಪಿಟ್ಟುಕೊಳ್ಳಿ. ಭಾರತವು 1964ರಿಂದ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತದೆ ಅಂದರೆ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತಿದೆ. ಶಿವ ಕೇಶವನ್ ಅವರು 6 ಬಾರಿ ಲೂಜ್ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾರತದ ವಿಂಟರ್ ಒಲಿಂಪಿಯನ್ ಎಂದೇ ಹೆಸರು ಪ್ರಸಿದ್ಧರಾಗಿದ್ದಾರೆ. ಸೊ ಈ ಮಾಹಿತಿಯನ್ನು ಇಲ್ಲಿ ಗಮನಿಸಿ. ಹಾಗೆ 2030ರಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಅನ್ನು
ಫ್ರಾನ್ಸ್ನಲ್ಲಿ ನಡೆಸಲಾಗುತ್ತದೆ ಇನ್ನು ಮುಂದೆ. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಇಲ್ಲಿ 2026 ಸಾಲಿನ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದ ದೇಶ ಯಾವುದೆಂದರೆ ನಾರ್ವೆ ದೇಶ. ಇದು 38 ಪದಕಗಳನ್ನು ಗೆಲ್ಲುವ ಇಲ್ಲಿ ಸಾಧನೆಯನ್ನು ಮಾಡಿತು. ಇದರಲ್ಲಿ 16 ಚಿನ್ನದ ಪದಕ, 12 ಬೆಳ್ಳಿ ಪದಕ ಮತ್ತು 10 ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ ನಾರ್ವೆ ದೇಶ. 2ನೇ ಸ್ಥಾನವನ್ನು ಜರ್ಮನಿ ಪಡೆದುಕೊಂಡಿದೆ. ಹಾಗೆಯೇ 3ನೇ ಸ್ಥಾನವನ್ನು ಅಮೆರಿಕ ದೇಶ ಪಡೆದುಕೊಂಡಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತದಲ್ಲಿ ಪ್ರತಿ ವರ್ಷ ಕೇಂದ್ರೀಯ ಅಬಕಾರಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಫೆಬ್ರವರಿ 24ರಂದು ಕೇಂದ್ರೀಯ ಅಬಕಾರಿ ದಿನವನ್ನು ಆಚರಿಸಲಾಗುತ್ತದೆ. ಸೊ ಇದರ ಹಿನ್ನೆಲೆ 1944ರಲ್ಲಿ ಫೆಬ್ರವರಿ 24ರಂದು ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯನ್ನು ಜಾರಿಗೆ ಬಂದಿದ್ದರ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ, ಕೇಂದ್ರೀಯ ಅಬಕಾರಿ ದಿನವನ್ನು. ಸೊ ಇದರ ಉದ್ದೇಶ ದೇಶದ ಆರ್ಥಿಕತೆಗೆ ಅಬಕಾರಿ ಇಲಾಖೆಯ ಕೊಡುಗೆಯನ್ನು ಗೌರವಿಸುವುದು ಮತ್ತು ಪರೋಕ್ಷ ತೆರಿಗೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿರುತ್ತದೆ. ಸೊ ಇದನ್ನು ಯಾರು ನಿರ್ವಹಿಸುತ್ತಾರೆ ಅಂದರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಇರುವ ಕೇಂದ್ರೀಯ ಅಬಕಾರಿ ಕಾಯ್ದೆಯನ್ನು ನಿರ್ವಹಿಸುತ್ತದೆ. ಇಲ್ಲಿ 2017ರಲ್ಲಿ ಸರಕು ಮತ್ತು ಸೇವೆಗಳ ತೆರಿಗೆ ಅಥವಾ GST ಜಾರಿಗೆ ಬಂದ ನಂತರದ ಹೆಚ್ಚಿನ ಅಬಕಾರಿ ತೆರಿಗೆಗಳು GSTಯಲ್ಲಿ ವಿಲೀನವಾಗಿರುತ್ತದೆ. ಆದರೆ ಅದರಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲು, ಡೀಸೆಲ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಇಂದಿಗೂ ಕೂಡ ಕೇಂದ್ರ ಅಬಕಾರಿ ಸುಂಕವನ್ನು ವಿಧಿಸಲಾಗುತ್ತಿದೆ. ಸೊ ಈ ಮಾಹಿತಿಯಲ್ಲಿ ಮೇನ್ ಆಗಿ ನೆನಪಿಟ್ಟುಕೊಳ್ಳಿ. CBIC ಇದರ ಅಧ್ಯಕ್ಷರು ಈಗ ಪ್ರಸ್ತುತ ಸಂಜಯ್ ಕುಮಾರ್ ಅಗರ್ವಾಲ್ ಆಗಿರುತ್ತಾರೆ. GSTಯನ್ನು ಜುಲೈ 1, 2017ರಲ್ಲಿ ಜಾರಿಗೆ ತರಲಾಯಿತು. ಸೊ ಇಲ್ಲಿ ಮಾಹಿತಿಯನ್ನು ಗಮನಿಸಿ. ಸಂವಿಧಾನದಲ್ಲಿ ಇದರ ತಿದ್ದುಪಡಿ ಏನಾಗಿರುತ್ತದೆ ಅಂದರೆ ಸಂವಿಧಾನದ 246ನೇ ವಿಧಿ ಅನ್ವಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತೆರಿಗೆ ವಿಧಿಸುವ ಅಧಿಕಾರವಿದೆ. ಹಾಗೆಯೇ 101ನೇ ಸಂವಿಧಾನದ ತಿದ್ದುಪಡಿಯು GSTಗೆ ಸಂಬಂಧಿಸಿರುತ್ತದೆ. ಈ ಮಾಹಿತಿಯಲ್ಲಿ ಗಮನಿಸಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ. GST ವ್ಯಾಪ್ತಿಗೆ ಬರದ ಸುಂಕಗಳು ಯಾವುದು ಅಂತ ಕೇಳಿದರೆ ಪೆಟ್ರೋಲಿಯಂ ಮತ್ತು ಮದ್ಯ ಆಗಿರುತ್ತದೆ. ಇವು 2 GST ವ್ಯಾಪ್ತಿಗೆ ಬರದ ಸರಕುಗಳಾಗಿರುತ್ತದೆ, ಗಮನಿಸಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 40 ಲಕ್ಷ ಬಡ ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ಗಳನ್ನು ನೀಡಲು ಮೇರಿ ರಸೋಯಿ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಪಂಜಾಬ್ ರಾಜ್ಯವು ಮೇರಿ ರಸೋಯಿ ಎನ್ನುವ ಯೋಜನೆಯನ್ನು ಇಲ್ಲಿ ಜಾರಿಗೆ ತಂದಿರುತ್ತದೆ. ಸೊ ಇದರ ಅಡಿಯಲ್ಲಿ ಸುಮಾರು 40 ಲಕ್ಷ ಬಡ ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ಗಳನ್ನು ವಿತರಿಸಲಾಗುತ್ತದೆ. ಈ ಕಿಟ್ಗಳಲ್ಲಿ ಗೋಧಿ ಹಿಟ್ಟು, ಬೇಳೆಕಾಳುಗಳು, ಅಡುಗೆ ಎಣ್ಣೆ, ಸಕ್ಕರೆ ಮತ್ತು ಉಪ್ಪಿನಂತಹ ಅಗತ್ಯ ವಸ್ತುಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೆಯೇ ಇದು ಕೇಂದ್ರ ಸರ್ಕಾರದ ಅಂತ್ಯೋದಯ ಅನ್ನ ಯೋಜನೆ ಮತ್ತು ರಾಜ್ಯದ ಪಡಿತರ ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಲಿರುತ್ತದೆ. ಸೊ ಈ ಯೋಜನೆಯ ಅಡಿಯಲ್ಲಿ ಆ್ಯಕ್ಚುಲಿ ಇದರ ಮೇನ್ ಉದ್ದೇಶ ಏರುತ್ತಿರುವ ಹಣದುಬ್ಬರದಿಂದ ಸಾಮಾನ್ಯ ಜನರನ್ನು ರಕ್ಷಿಸುವುದು ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸುವುದು ಇದರ ಉದ್ದೇಶವಾಗಿರುತ್ತದೆ, ಮೇರಿ ರಸೋಯಿ ಯೋಜನೆಯದ್ದು. ಇಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಬಗ್ಗೆ ಮಾಹಿತಿ ನೋಡಿ. 2013ರಲ್ಲಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಅರ್ಹ ಕುಟುಂಬಗಳಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಪಂಜಾಬ್ ರಾಜ್ಯದ ಬಗ್ಗೆ. ಪಂಜಾಬನ್ನು ಭಾರತದ ಅನ್ನದ ಬಟ್ಟಲು ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಹಸಿರು ಕ್ರಾಂತಿಯ ಲಾಭವನ್ನು ಅತಿ ಹೆಚ್ಚು ಪಡೆದ ರಾಜ್ಯ ಯಾವುದು ಎಂದರೆ ಅದು ಕೂಡ ಪಂಜಾಬೇ ಆಗಿರುತ್ತದೆ. ಹಾಗೆಯೇ ಪಡಿತರ ಚೀಟಿಗಳಲ್ಲಿ QR ಕೋಡ್ ಆಧಾರಿತ ಸ್ಕ್ಯಾನ್ ಕಾರ್ಡ್ಗಳನ್ನು ಪರಿಚಯಿಸಿದ ರಾಜ್ಯ ಕೂಡ ಪಂಜಾಬ್ ಆಗಿದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2027ರ ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನು ಆಯೋಜಿಸಲಿರುವ ನಗರ ಯಾವುದು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜಿನೀವಾ, ಸ್ವಿಟ್ಜರ್ಲ್ಯಾಂಡ್ ದೇಶವು 2027ನೇ ಸಾಲಿನ ಶೃಂಗಸಭೆಯನ್ನು ಆಯೋಜಿಸುತ್ತದೆ. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಹಾಗೆಯೇ 2028ರಲ್ಲಿ ಶೃಂಗಸಭೆಯನ್ನು UAE ದೇಶವು ಆಯೋಜಿಸುತ್ತದೆ. ಇಲ್ಲಿ ಈ ಶೃಂಗಸಭೆಯ ಮೇನು ಧ್ಯೇಯವಾಕ್ಯ ಏನಾಗಿರುತ್ತದೆ ಅಂದರೆ AA ಫಾರ್ ಗುಡ್ ಆಗಿರುತ್ತದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಭಾರತ ಸರ್ಕಾರವು ಇತ್ತೀಚೆಗೆ ಇಂಡಿಯನ್ AI ಮಿಷನ್ ಅಡಿಯಲ್ಲಿ 10,372 ಕೋಟಿಗಳಿಗೂ ಹೆಚ್ಚು ಅನುದಾನವನ್ನು ಘೋಷಿಸಿರುತ್ತದೆ. ಹಾಗೆಯೇ ಭಾರತ GPA ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಧ್ಯಕ್ಷತೆಯನ್ನು ಇತ್ತೀಚೆಗೆ ವಹಿಸಿಕೊಂಡಿತು. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಮುಂದಿನ ಪ್ರಶ್ನೆ. ಭಾರತ ಸರ್ಕಾರವು ಇತ್ತೀಚೆಗೆ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆ ಹೊಂದಲು ಜಾರಿಗೆ ತಂದ ಹೊಸ ರಾಷ್ಟ್ರೀಯ ನೀತಿಯ ಹೆಸರೇನು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಪ್ರಹಾರಿ ಎನ್ನುವ ಹೊಸ ರಾಷ್ಟ್ರೀಯ ನೀತಿಯನ್ನು ಝೀರೋ ಸಹಿಷ್ಣುತೆ ಹೊಂದಲು ಭಾರತ ಸರ್ಕಾರವು ಭಯೋತ್ಪಾದನೆಯ ವಿರುದ್ಧ ಜಾರಿಗೆ ತಂದ ಒಂದು ರಾಷ್ಟ್ರೀಯ ನೀತಿಯಾಗಿರುತ್ತದೆ. ಇದನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ತರಲಾಗಿರುತ್ತದೆ. ಇಲ್ಲಿ ಮೇನಾಗಿ ಯಾವ ರೀತಿ ಕಾರ್ಯನಿರ್ವಹಿಸಲಾಗುತ್ತದೆ ಅಂದರೆ ಒಂದು ಶೂನ್ಯ ಸಹಿಷ್ಣುತೆ, ಭಯೋತ್ಪಾದನೆಯ ಯಾವುದೇ ರೂಪವನ್ನು ಸಹಿಸದೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಹಾಗೆಯೇ NIA ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಗುಪ್ತಚರ ಇಲಾಖೆಗಳ ನಡುವೆ ಹೆಚ್ಚಿನ ಸಹಯೋಗದೊಂದಿಗೆ ಇಲ್ಲಿ ಈ ನೀತಿಯಲ್ಲಿ ಏರ್ಪಡಿಸುತ್ತದೆ ಮತ್ತು ಭಯೋತ್ಪಾದನೆಗೆ ಹರಿಯುವ ಹಣದ ಮೂಲಗಳನ್ನು ಪತ್ತೆ ಹಚ್ಚಿ ಸ್ಥಗಿತಗೊಳಿಸುವುದು ಇದರ ಮುಖ್ಯ ಆದ್ಯತೆಯಾಗಿದೆ.
ಸೊ ಈ ಮಾಹಿತಿಯಲ್ಲಿ ಗಮನಿಸಿ. NIA ಬಗ್ಗೆ ಮಾಹಿತಿ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇದನ್ನು ಭಾರತ ಕೇಂದ್ರ ಭಯೋತ್ಪಾದನಾ ನಿರೋಧಕ ಸಂಸ್ಥೆಯಾಗಿರುತ್ತದೆ. ಇದನ್ನು 2008ರ ಮುಂಬೈ ದಾಳಿಯ ನಂತರ 2009ರಲ್ಲಿ ಇದನ್ನು ಸ್ಥಾಪಿಸಲಾಗಿತ್ತು. ನೆನಪಿಟ್ಟುಕೊಳ್ಳಿ, NIAಯನ್ನು 2009ರಲ್ಲಿ ಸ್ಥಾಪಿಸಲಾಯಿತು. ಕೆಲವು ಇಲ್ಲಿ GK ಪಾಯಿಂಟ್ಸ್ಗಳನ್ನು ನೋಡುವ. ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್. ಇದು ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯಲು ಬಳಸುವ ಭಾರತದ ಪ್ರಮುಖ ಕಾನೂನು ಆಗಿದೆ. ಹಾಗೆಯೇ ಭಾರತದ ಪ್ರಬಲ ಗುಪ್ತಚರ ಮಾಹಿತಿ ಸಂಗ್ರಹ ಜಾಲ ಯಾವುದೆಂದರೆ NATGRID ಆಗಿರುತ್ತದೆ. ಕರ್ನಾಟಕದ ಬಗ್ಗೆ ಮಾಹಿತಿ ನೋಡುವುದಾದರೆ, ಕರ್ನಾಟಕದಲ್ಲಿ ಭಯೋತ್ಪಾದನಾ ನಿರೋಧಕ ಪಡೆಯ ಹೆಸರು ಯಾವುದೆಂದರೆ ಗರುಡ ಆಗಿರುತ್ತದೆ. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣಾ ಪ್ರಶಸ್ತಿ ಮುಡಿಗೇರಿಸಿಕೊಂಡ 475 ವರ್ಷಗಳ ಹಳೆಯ ಕ್ಯಾಥೆಡ್ರಲ್ ಯಾವುದು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ವಸೈ ಕೆಥೆಡ್ರಲ್, ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿರುವ ವಸೈ ಕೆಥೆಡ್ರಲ್ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯ ವಸೈ ಎಂಬಲ್ಲಿರುವ ಸುಮಾರು 475 ವರ್ಷಗಳ ಹಳೆಯದಾದ ಈ ಕ್ಯಾಥೆಡ್ರಲ್ಗೆ ಯುನೆಸ್ಕೋ ಈ ಗೌರವವನ್ನು ನೀಡಿದೆ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣಾ ಪ್ರಶಸ್ತಿ ನೀಡಿರುತ್ತಾರೆ ವಸೈ ಕೆಥೆಡ್ರಲ್ಗೆ. ಇದು ಅವಾರ್ಡ್ ಆಫ್ ಮೆರಿಟ್ ವರ್ಗದಲ್ಲಿ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಯಾಕೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಅಂದರೆ, ಈ ಕ್ಯಾಥೆಡ್ರಲ್ಗೆ ಇದು ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯದ ಪಾತ್ರ ಬಹಳ ದೊಡ್ಡದು ಎಂದು ಇಲ್ಲಿ ತಿಳಿಸಿದ್ದಾರೆ. ಇತಿಹಾಸದ ಕುರುಹುಗಳನ್ನು ಅಳಿಸದಂತೆ ಅತ್ಯಂತ ನಾಜೂಕಾಗಿ ಪುನಶ್ಚೇತನಗೊಳಿಸಿದ ಕಾರಣಕ್ಕಾಗಿ ಈ ಜಾಗತಿಕ ಮಾನ್ಯತೆ ಇದಕ್ಕೆ ದೊರಕಿದೆ ಎಂದು ತಿಳಿಸಿದ್ದಾರೆ. ಇದರ ಇತಿಹಾಸ ಏನೆಂದರೆ, ಇದು ಪೋರ್ಚುಗೀಸ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿರುತ್ತದೆ. ಭಾರತದಲ್ಲಿ ಕ್ರೈಸ್ತ ಧರ್ಮದ ಇತಿಹಾಸವನ್ನು ಸಾರುವ ಪ್ರಮುಖ ತಾಣಗಳಲ್ಲಿ ಇದು ಒಂದಾಗಿರುವುದು ವಿಶೇಷ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಮೇನಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು, ಯಾವ ಸ್ಥಳಕ್ಕೆ ನೀಡಲಾಯಿತು ಅಂದರೆ, ಮೇನಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಪ್ರಶಸ್ತಿ ಯಾವ ಕೆಥೆಡ್ರಲ್ಗೆ ನೀಡಲಾಯಿತು ಅಂದರೆ ವಸೈ ಕೆಥೆಡ್ರಲ್ಗೆ ನೀಡಲಾಗಿರುತ್ತದೆ. ಇದು ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಯುನೆಸ್ಕೋ ಇದರ ಪೂರ್ಣರೂಪ ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಆಗಿರುತ್ತದೆ. ಕೇಂದ್ರ ಕಚೇರಿ ಪ್ಯಾರಿಸ್, ಫ್ರಾನ್ಸ್ನಲ್ಲಿದೆ ಮತ್ತು ಇದನ್ನು 1945ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತದೆ. ಭಾರತದಲ್ಲಿ ಒಟ್ಟಾಗಿ 42 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿದೆ. ಇತ್ತೀಚೆಗೆ ಸೇರ್ಪಡೆಗೊಂಡ ತಾಣಗಳು ಶಾಂತಿನಿಕೇತನ ಮತ್ತು ಹೊಯ್ಸಳ ಪವಿತ್ರ ದೇವಾಲಯಗಳ ಸಮೂಹ ಆಗಿರುತ್ತದೆ. ಈ ಮಾಹಿತಿಗಳನ್ನು ಇಲ್ಲಿ ನೆನಪಿಟ್ಟುಕೊಳ್ಳಿ. ಇದಾಗಿತ್ತು 25 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.